ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ 4ನಲ್ಲಿ ಬರುವಂತಹ ಬ್ಲಾಕ್ 4ನಲ್ಲಿ ಸಾಹಿತ್ಯ ವಿಮರ್ಶೆಯ ತತ್ವಗಳ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ಇವತ್ತು ಘಟಕ 19ನೆಯ ಸಾಹಿತ್ಯ ಸ್ವರೂಪ ಮತ್ತು ಲಕ್ಷಣ ಮತ್ತು ಅದರ ವ್ಯಾಪ್ತಿಯ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತೀವಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ನಾನು ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನಾನು ಏನು ನೋಟ್ಸ್ ಮಾಡಿದ್ದೀನಿ ಅದರಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ನಿಮಗೆ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅವೇ ನೋಟ್ಸ್ ನಿಮಗೆ ಆ ಒಂದು ಲೆಸನಿಂದ ನಿಮಗೆ ಏನೇ ಕ್ವಶನ್ ಕೇಳಿ ಹಾಗೆ ಟಿಪ್ಪಣಿಯನ್ನು ಕೇಳಿದರೆ ನಿಮಗೆ ಒಂದು ಶಾರ್ಟಾಗಿ ನಿಮಗೆ ಅಂದರೆ ಸುಲಭವಾಗಿ ತಿಳ್ಕೊಂಡು ನಿಮಗೆ ಎಕ್ಸಾಮಲ್ಲಿ ಬರೀಲಿಕ್ಕೆ ನಿಮಗೆ ನಾನು ಏನು ನೋಟ್ಸ್ ಮಾಡಿದ್ದೀನಿ ಅಷ್ಟು ಸಾಕು, ನೀವು ಆರಾಮಾಗಿ ನೀವು ಮಾರ್ಕ್ಸನ್ನು ತಗೋಬೋದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಫಸ್ಟು ಪೀಠಿಕೆಯನ್ನು ತಿಳಿದುಕೊಳ್ಳೋಣ. ಪೀಠಿಕೆ ಮಾನವನ ಮನಸ್ಸಿನ ಭಾವನೆಗಳು, ಅನುಭವಗಳು ಮತ್ತು ಚಿಂತನೆಗಳನ್ನು ಸುಂದರವಾಗಿ ಹಾಗೂ ಕಲಾತ್ಮಕವಾಗಿ ವ್ಯಕ್ತಪಡಿಸುವ ಸಾಧನವೇ ಸಾಹಿತ್ಯ. ಸಾಹಿತ್ಯ ಭಾವ ಸಾಹಿತ್ಯಂ ಎಂಬ ಸಂಸ್ಕೃತ ವಾಕ್ಯದ ಪ್ರಕಾರ ಹಿತವನ್ನು ನೀಡುವ ಹಾಗೂ ಮನಸ್ಸನ್ನು ಸಂಸ್ಕರಿಸುವ ರಚನೆಗೆ ಸಾಹಿತ್ಯವಾಗುತ್ತದೆ. ಸಾಹಿತ್ಯ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಸಮಾಜದ ದರ್ಪಣ, ಸಂಸ್ಕೃತಿಯ ಪ್ರತಿಬಿಂಬ ಮತ್ತು ಮಾನವ ಜೀವನದ ಮಾರ್ಗದರ್ಶಕವಾಗಿದೆ. ಮಾನವ ಜೀವನದ ಸುಖ, ದುಃಖ, ಪ್ರೀತಿ, ವೈರಾಗ್ಯ, ಧರ್ಮ, ನೀತಿ, ಸಂಸ್ಕೃತಿ, ಪರಂಪರೆ ಇತ್ಯಾದಿಗಳನ್ನು ಸಾಹಿತ್ಯವು ತನ್ನೊಳಗೆ ಒಳಗೊಂಡಿರುತ್ತದೆ. ಆದ್ದರಿಂದ ಸಾಹಿತ್ಯವನ್ನು ಜೀವನದ ವ್ಯಾಖ್ಯಾನ ಎಂದು ಕರೆಯುತ್ತಾರೆ. ಕಾವ್ಯ, ಕಥೆ, ಕಾದಂಬರಿ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ ಮುಂತಾದ ರೂಪಗಳಲ್ಲಿ ನಾವು ಇಲ್ಲಿ ಸಾಹಿತ್ಯವನ್ನು ವ್ಯಕ್ತವಾಗುತ್ತದೆ. ಇವಾಗ ವಿವರಣೆಯನ್ನು ನೋಡೋಣ. ಸಾಹಿತ್ಯದ ಸ್ವರೂಪ ಎಂದರೆ ಮೂಲ ಸ್ವಭಾವ ಅಥವಾ ಅಂತರಂಗದ ರೂಪ. ಸಾಹಿತ್ಯದ ಸ್ವರೂಪವನ್ನು ತಿಳಿಯಲು ಅದರ ಅಂಶಗಳು ಮತ್ತು ಉದ್ದೇಶಗಳನ್ನು ಗಮನಿಸಬೇಕಾಗುತ್ತೆ. ಫಸ್ಟ್ ಒನ್, ಭಾವಪ್ರಧಾನ ಸ್ವರೂಪ ಅಂದರೆ ಸಾಹಿತ್ಯವು ಮಾನವನ ಭಾವನೆಗಳಿಗೆ ಸಂಬಂಧಿಸಿದೆ. ಕವಿಯ ಅಥವಾ ಲೇಖಕ ತನ್ನ ಮನಸ್ಸಿನ ಅನುಭವವನ್ನು ಪದಗಳ ಮೂಲಕ ವ್ಯಕ್ತಪಡಿಸುತ್ತಾನೆ. ಈ ಭಾವನೆಗಳು ಓದುಗರ ಮನಸ್ಸಿನಲ್ಲಿ ಸಹಾನುಭೂತಿ ಮತ್ತು ಭಾವವನ್ನು ಉಂಟು ಮಾಡುತ್ತದೆ. ಉದಾಹರಣೆಗೆ ಪ್ರೇಮ, ಕರುಣೆ, ಪೀರತೆ, ಶಾಂತಿ, ಭಕ್ತಿ ಮೊದಲಾದ ಭಾವನೆಗಳು ಸಾಹಿತ್ಯದ ಮೂಲಕ ವ್ಯಕ್ತವಾಗುತ್ತದೆ ಅಂತ ಹೇಳ್ಬೋದು. ನೋಡಿ, ನಿಮಗೆ ನೋಟ್ಸ್ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ನೋಟ್ಸ್ ವಿತ್ ಎಕ್ಸ್ಪ್ಲೇನ್. ನೀವು ಪ್ರತಿಯೊಂದು ಪುಟವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಒನ್, ಕಲಾತ್ಮಕ ಸ್ವರೂಪ. ಸಾಹಿತ್ಯ ಕೇವಲ ಮಾಹಿತಿ ನೀಡುವುದಲ್ಲ, ಅದು ಕಲಾತ್ಮಕ ಅಭಿವ್ಯಕ್ತವಾಗಿದೆ. ಅಲಂಕಾರ, ಛಂದಸ್ಸು, ಧ್ವನಿ, ರೂಪಕ, ಉಪಮೆ ಮೊದಲಾದ ಅಂಶಗಳಿಂದ ಸಾಹಿತ್ಯಕ್ಕೆ ಸೌಂದರ್ಯವನ್ನು ನೀಡುತ್ತದೆ. ಥರ್ಡ್ ಒನ್, ಜೀವನಾಧಾರಿತ ಸ್ವರೂಪ ಅಂದರೆ ಸಾಹಿತ್ಯವು ಜೀವನದಿಂದಲೇ ಹುಟ್ಟುತ್ತದೆ. ಸಮಾಜದ ಘಟನೆಗಳು, ಜನರ ಬದುಕು, ಸಮಸ್ಯೆಗಳು ಮತ್ತು ಆಶಯಗಳು ಸಾಹಿತ್ಯದಲ್ಲಿ ಪ್ರತಿಬಿಂಬಿಸುತ್ತವೆ. ಆದ್ದರಿಂದ ಸಾಹಿತ್ಯ ಮತ್ತು ಜೀವನ ಪರಸ್ಪರ ಅವಿಭಾಜ್ಯವಾಗಿದೆ. ನೆಕ್ಸ್ಟ್, ಫೋರ್ತ್ ಒನ್, ಸೃಜನಾತ್ಮಕ ಸ್ವರೂಪ. ಸಾಹಿತ್ಯವು ಕಲ್ಪನೆ ಮತ್ತು ಸೃಜನಶೀಲತೆಯ ಫಲವಾಗಿದೆ. ಲೇಖಕ ತನ್ನ ಅನುಭವಕ್ಕೆ ಕಲ್ಪನೆಯ ರಂಗು ತುಂಬಿ ಹೊಸ ಲೋಕವನ್ನು ನಿರ್ಮಿಸ್ತಾರೆ. ಫಿಫ್ತ್ ಒನ್, ಶಾಶ್ವತ ಸ್ವರೂಪ. ಉತ್ತಮ ಸಾಹಿತ್ಯವು ಕಾಲಾತೀತವಾಗಿರುತ್ತದೆ. ಕಾಲ ಬದಲಾದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲ. ರಾಮಾಯಣ, ಮಹಾಭಾರತ ಹಾಗೆ ಕುಮಾರವ್ಯಾಸ, ಭಾರತ ಮೊದಲಾದ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿದೆ. ನಾವು ಇಲ್ಲಿ ನೋಡ್ಬೋದು, ಸಾಹಿತ್ಯ ಸ್ವರೂಪದಲ್ಲಿ ಒಟ್ಟು 5 ಸ್ವರೂಪಗಳಿರುತ್ತೆ. ಅರ್ಥ ಆಯ್ತು? ನಾವು ಆವಾಗಲೇ ನೋಡಿದಾಗೆ ಯಾವುದ್ಯಾವುದಪ್ಪ ಅಂತಂದರೆ ಭಾವನಾತ್ಮಕ ಸ್ವರೂಪ, ಹಾಗೆ ಕಲಾತ್ಮಕ ಸ್ವರೂಪ, ಜೀವನಾಧಾರಿತ ಸ್ವರೂಪ, ಸೃಜನಾತ್ಮಕ ಸ್ವರೂಪ, ಶಾಶ್ವತ ಸ್ವರೂಪ. ಇವಾಗ ಸಾಹಿತ್ಯದ ಲಕ್ಷಣಗಳು ಯಾವ್ಯಾವು ಅಂತ ನೋಡೋಣ. ಹಾಗೆ ಸಾಹಿತ್ಯದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಹಿತ್ಯವನ್ನು ಇತರ ಬರವಣಿಗೆಗಳಿಂದ ವಿಭಿನ್ನಗೊಳಿಸುವ ಕೆಲವು ಪ್ರಮುಖ ಲಕ್ಷಣಗಳಿವೆ. ಫಸ್ಟ್ ಒನ್, ರಚನಾತ್ಮಕತೆ.
ರಸವೇ ಸಾಹಿತ್ಯದ ಆತ್ಮ ಎಂದು ಭಾರತೀಯ ಕಾವ್ಯಶಾಸ್ತ್ರ ಹೇಳುತ್ತದೆ. ಸಾಹಿತ್ಯ ಓದುಗರ ಮನಸ್ಸಿನಲ್ಲಿ ಆನಂದ ಮತ್ತು ಭಾವದ್ರೋಗವನ್ನು ಉಂಟು ಮಾಡಬೇಕು. ಉದಾಹರಣೆಗೆ, ಕರುಣ ರಸವು ದುಃಖ ಭಾವವನ್ನು, ಶೃಂಗಾರ ರಸವು ಪ್ರೇಮ ಭಾವವನ್ನು ಉಂಟು ಮಾಡುತ್ತದೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಸೌಂದರ್ಯ. ಸಾಹಿತ್ಯದಲ್ಲಿ ಭಾಷೆಯ ಸೌಂದರ್ಯ, ಶೈಲಿಯ ಮಧುರತೆ ಮತ್ತು ಭಾವಗಳ ಮನೋಹಾರತೆ ಇರಬೇಕು. ಇದು ಓದುಗರನ್ನು ಆಕರ್ಷಿಸುತ್ತದೆ. ಥರ್ಡ್ ಒನ್, ಕಲ್ಪನಾ ಶಕ್ತಿ. ಸಾಹಿತ್ಯದಲ್ಲಿ ಕಲ್ಪನೆಗೆ ಮಹತ್ವದ ಸ್ಥಾನವಿದೆ. ಲೇಖಕ ತನ್ನ ಕಲ್ಪನೆಯನ್ನು ಕೂಡ ಚಿತ್ರಿಸುತ್ತಾನೆ. ಫೋರ್ತ್ ಒನ್, ಸಾಮಾನ್ಯೀಕರಣ ಅಂತಂದರೆ ಸಾಹಿತ್ಯದಲ್ಲಿನ ವ್ಯಕ್ತಿಯ ಅನುಭವವಾಗುತ್ತದೆ. ಇದನ್ನು ಸಾಧಾರಣೀಕರಣ ಎಂದು ಕರೆಯುತ್ತಾರೆ. ಒಬ್ಬನ ದುಃಖವನ್ನು ಓದಿದಾಗ ಎಲ್ಲರೂ ಅದನ್ನು ತಮ್ಮದೇ ಅನುಭವವಂತೆ ಭಾವಿಸುತ್ತಾರೆ. ಫಿಫ್ತ್ ಒನ್, ಮಾನವೀಯತೆ. ಸಾಹಿತ್ಯವು ಮಾನವ ಮೌಲ್ಯಗಳನ್ನು ಬೆಳೆಸುತ್ತದೆ. ಪ್ರೀತಿ, ದಯೆ, ಕರುಣೆ, ಸಹಾನುಭೂತಿ, ಸತ್ಯ, ಧರ್ಮ ಮೊದಲಾದ ಗುಣಗಳನ್ನು ಉತ್ತೇಜಿಸುತ್ತದೆ. ಸಿಕ್ಸ್ತ್ ಒನ್, ಸಮಾಜ ಮುಖಿತ್ವ. ಸಾಹಿತ್ಯವು ಸಮಾಜದ ಒಳಿತು ಕೆಡುಕುಗಳನ್ನು ತೋರಿಸುತ್ತದೆ. ಅನ್ಯಾಯ, ಅಸಮಾನತೆ, ಶೋಷಣೆ ಮುಂತಾದ ಸಮಸ್ಯೆಗಳ ವಿರುದ್ಧ ಜಾಗೃತಿ ಮೂಡಿಸುತ್ತದೆ. ಸೆವೆಂತ್ ಒನ್, ಮನರಂಜನೆ. ಅಂದರೆ ಸಾಹಿತ್ಯವು ಓದುಗರಿಗೆ ಆನಂದ ನೀಡುತ್ತದೆ. ಕತೆ, ಕಾವ್ಯ, ನಾಟಕ ಮುಂತಾದವು ಮನಸ್ಸಿನ ವಿಶ್ರಾಂತಿ ಮತ್ತು ಸಂತೋಷವನ್ನು ಉಂಟು ಮಾಡುತ್ತವೆ. ಏಯ್ತ್ ಒನ್, ಶಿಕ್ಷಣಾತ್ಮಕ ಗುಣ. ಅಂದರೆ ಸಾಹಿತ್ಯವು ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ. ನೈತಿಕತೆ, ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯನ್ನು ನಮಗೆ ತಿಳಿಸುತ್ತದೆ. ಇವಾಗ ಸಾಹಿತ್ಯದ ವ್ಯಾಪ್ತಿಯನ್ನು ತಿಳಿದುಕೊಳ್ಳೋಣ. ಸಾಹಿತ್ಯದ ವ್ಯಾಪ್ತಿ ಬಹಳ ವಿಶಾಲವಾಗಿದೆ. ಅದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಪರ್ಶಿಸುತ್ತದೆ. ಈಗ ಸಾಹಿತ್ಯ ವ್ಯಾಪ್ತಿಯಲ್ಲಿ ಒಟ್ಟು ಎಷ್ಟು ವ್ಯಾಪ್ತಿಗಳಿದೆ? 7 ವ್ಯಾಪ್ತಿಗಳಿದೆ. ಅದರಲ್ಲಿ ಒಂದೊಂದೇ ಇದನ್ನು ನಾವು ತಿಳ್ಕೊಂಡು ಹೋಗೋಣ. ಫಸ್ಟ್ ಒನ್, ವೈಯಕ್ತಿಕ ವ್ಯಾಪ್ತಿ. ಅಂದರೆ ಸಾಹಿತ್ಯವು ವ್ಯಕ್ತಿಯ ಮನಸ್ಸಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಅದು ಚಿಂತನೆ, ಕಲ್ಪನೆ ಮತ್ತು ಸಂವೇದಗಳನ್ನು ವೃದ್ಧಿಸುತ್ತದೆ. ಸೆಕೆಂಡ್ ಒನ್, ಸಾಮಾಜಿಕ ವ್ಯಾಪ್ತಿ. ಅಂದರೆ ಸಾಹಿತ್ಯವು ಸಮಾಜದ ಪ್ರತಿಬಿಂಬವಾಗಿದೆ. ಸಮಾಜದಲ್ಲಿನ ಸಮಸ್ಯೆಗಳು, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜನಜೀವನವನ್ನು ಸಾಹಿತ್ಯ ಚಿತ್ರಿಸುತ್ತಿದೆ. ಉದಾಹರಣೆಗೆ, ಕಾದಂಬರಿಗಳು ಮತ್ತು ಕಥೆಗಳು ಸಮಾಜದ ಪ್ರಾಸ್ತಾವಿಕತೆಯನ್ನು ತೋರಿಸುತ್ತವೆ. ಥರ್ಡ್ ಒನ್, ಸಾಂಸ್ಕೃತಿಕ ವ್ಯಾಪ್ತಿ. ಅಂದರೆ ಒಂದು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಾಹಿತ್ಯ ಉಳಿಸುತ್ತದೆ. ಜನಪದ ಸಾಹಿತ್ಯ, ಪುರಾಣಗಳು ಮತ್ತು ಕಾವ್ಯಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಸಂಕೇತಗಳಾಗಿವೆ. ಫೋರ್ತ್ ಒನ್, ಐತಿಹಾಸಿಕ ವ್ಯಾಪ್ತಿ. ಅಂದರೆ ಸಾಹಿತ್ಯವು ಇತಿಹಾಸದ ದಾಖಲೆಗಳಂತೆ ಕಾರ್ಯನಿರ್ವಹಿಸುತ್ತದೆ. ಇಂದಿನ ಕಾಲದ ಸಮಾಜ, ರಾಜಕೀಯ ಮತ್ತು ಜೀವನ ಶೈಲಿಯ ಬಗ್ಗೆ ಸಾಹಿತ್ಯದಿಂದ ನಾವು ತಿಳಿಯಬಹುದಾಗಿದೆ. ಫಿಫ್ತ್ ಒನ್, ನೈತಿಕ ವ್ಯಾಪ್ತಿ. ಅಂದರೆ ಸಾಹಿತ್ಯವು ಮಾನವ ಜೀವನಕ್ಕೆ ನೀತಿ ಮತ್ತು ಮೌಲ್ಯಗಳನ್ನು ಬೋಧಿಸುತ್ತದೆ. ಸತ್ಯ, ಧರ್ಮ, ನ್ಯಾಯ ಮತ್ತು ಮಾನವೀಯತೆಯ ಮಾರ್ಗವನ್ನು ತೋರಿಸುತ್ತದೆ. ಸಿಕ್ಸ್ತ್ ಒನ್, ರಾಜಕೀಯ ವ್ಯಾಪ್ತಿ. ಅಂದರೆ ಸಾಹಿತ್ಯವು ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅನೇಕ ಕವಿಗಳು ಮತ್ತು ಲೇಖಕರು ದೇಶಭಕ್ತಿಯ ಸಾಹಿತ್ಯದ ಮೂಲಕ ಜನರಲ್ಲಿ ಚೇತನೆಯನ್ನು ಹುಟ್ಟಿಸಿದರು. ಸೆವೆಂತ್ ಒನ್, ಜಾಗತಿಕ ವ್ಯಾಪ್ತಿ. ಇಂದು ಸಾಹಿತ್ಯವು ವಿಶ್ವಮಟ್ಟದಲ್ಲಿ ವ್ಯಾಪಿಸಿದೆ. ಅನುವಾದಗಳ ಮೂಲಕ ಒಂದು ಭಾಷೆಯ ಸಾಹಿತ್ಯವನ್ನು ಇನ್ನೊಂದು ಭಾಷೆಯ ಜನರು ಓದುತ್ತಿದ್ದಾರೆ. ಇದರಿಂದ ವಿಶ್ವ ಸಾಹಿತ್ಯದ ಪರಿಕಲ್ಪನೆ ಬೆಳೆಯುತ್ತಿದೆ. ಈಗ ಕೊನೆಯದಾಗಿ ಉಪಸಂಹಾರವನ್ನು ನೋಡೋಣ. ಸಾಹಿತ್ಯವು ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅದು ಕೇವಲ ಮನರಂಜನೆಯ ಸಾಧನವಲ್ಲ, ಮಾನವನ ಮನಸ್ಸನ್ನು ಪರಿಷ್ಕರಿಸುವ ಶಕ್ತಿಯಾಗಿದೆ. ಸಾಹಿತ್ಯವು ಭಾವನೆಗಳಿಗೆ ರೂಪ ನೀಡುತ್ತದೆ, ಸಮಾಜದ ದೋಷಗಳನ್ನು ತೋರಿಸುತ್ತದೆ ಮತ್ತು ಮೌಲ್ಯಯುತ ಜೀವನಕ್ಕೆ ದಾರಿದೀಪವಾಗುತ್ತದೆ. ಸಾಹಿತ್ಯದ ಸ್ವರೂಪ ಭಾವನಾತ್ಮಕ ಮತ್ತು ಕಲಾತ್ಮಕವಾಗಿದೆ. ಅದರ ಲಕ್ಷಣಗಳು ರಸಾತ್ಮಕತೆ, ಸೌಂದರ್ಯ, ಮಾನವೀಯತೆ ಮತ್ತು ಸಮಾಜಮುಖಿತ್ವವನ್ನು ಒಳಗೊಂಡಿವೆ. ಅದರ ವ್ಯಾಪ್ತಿ ವೈಯಕ್ತಿಕ ಜೀವನದಿಂದ ಜಾಗತಿಕ ಮಟ್ಟದವರೆಗೆ ವಿಸ್ತರಿಸಿದೆ. ಆದ್ದರಿಂದ ಸಾಹಿತ್ಯವನ್ನು ಸಮಾಜದ ಕನ್ನಡಿ ಹಾಗೂ ಜೀವದ ದೀಪ ಎಂದು ಕರೆಯುವುದು ಸೂಕ್ತವಾಗಿದೆ. ಸೊ ಇದಾಗಿತ್ತು ಇವತ್ತಿನ ಲೆಸನ್. ಸೊ ನಿಮಗೆ ಇಷ್ಟ ಆಗಿದೆ, ಹಾಗೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಹಾಗೆ ನೀವು ನಿಮ್ಮ ನೋಟ್ಸ್ಗಳಿಗೆ ಹಾಗೆ ನಿಮಗೆ ಎಕ್ಸಾಮ್ ಹೆಲ್ಪ್ ಮಾಡಲಿಕ್ಕೆ ಸ್ಕ್ರೀನ್ಶಾಟ್ ಕೂಡ ತಗೊಂಡಿದ್ದೀರಾ ಅಂತ ಭಾವಿಸ್ತಾ,
ಸೊ ನನಗೇನು ಈ ಒಂದು ಇಂಟೆನ್ಷನ್ ಏನಂದರೆ ಈವನ್ ಆಪ್ಷನಲ್ ಕನ್ನಡ ಅಂತ ಬಂದಾಗ ಈ ಒಂದು ನಮ್ಮ ಕೇಸು ಈ ಕಡೆಯಿಂದ ನಮ್ಗೆ ತುಂಬ ರೇರ್ ವೀಡಿಯೋಸ್ ಸಿಗುತ್ತೆ. ಬೇರೆ ಸಬ್ಜೆಕ್ಟ್ಗಳ್ದೆಲ್ಲ ಜಾಸ್ತಿ ಇರಬಹುದೇನೋ, ಬಟ್ ನಮ್ಮ ಆಪ್ಷನಲ್ ಕನ್ನಡ ಅಂತ ಬಂದಾಗ ಯಾರೂ ಕೂಡ ನಾನು ಕಂಡ ಹಾಗೇ ಇವನ್ ನೀವು ಕೂಡ ಚೆಕ್ ಮಾಡ್ಬೋದು. ಹಾಗಂತ ನಾನು ಮಾಡ್ತಿದ್ದೀನಿ ಅನ್ನೋ ಗರ್ವ ನನಗಿಲ್ಲ. ಬಟ್ ನನಗೇನಂದರೆ ಇವಾಗ ನನಗೆ ಒಂದು ಏನಾದಂಥ ಒಂದು ಅಯ್ಯೋ ಏನಿಷ್ಟು ಗೊತ್ತಾಗ್ತಿಲ್ಲಪ್ಪ ಹೇಗೆ ಓದೋದು ಅನ್ನೋದು ಕೆಲವ್ರಿಗೆ ಟೈಮ್ ಇಲ್ದವ್ರವ್ರಿಗೆ ಅವ್ರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶ ನಂದಾಗಿತ್ತು. ಸೊ ನನಗೆ ಅದಕ್ಕೆ ನಾನು ಒಂದು 3 ಟೆಕ್ಸ್ಟ್ ಬುಕ್ದು ಕ್ವಶನ್ ಆನ್ಸರ್ಸ್ ಬರೆದಿದ್ದೀನಿ. ಹಾಗೆ ನಿಮಗೆ ಕ್ವಶನ್ ಪೇಪರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ ಪೇಪರ್ ವಿತ್ ಟೆಕ್ಸ್ಟ್ ಬುಕ್ನೂ ಕೂಡ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಇಂಪಾರ್ಟೆಂಟ್ ಲೆಸನ್ಸ್ ಕೂಡ ನಾನು ತಿಳಿಸಿದ್ದೀನಿ. 3 ಟೆಕ್ಸ್ಟ್ ಬುಕ್ಸ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಥರ್ಡ್ ಬುಕ್ ಏನಿದೆ, 3ನೇ ಬುಕ್ಕು, ಆ ಒಂದು ಟೆಕ್ಸ್ಟ್ ಬುಕ್ ಎಲ್ಲ ಒಂದು ಲೆಸನ್ಸನ್ನು ನಾನು ಟೆಕ್ಸ್ಟ್ ಬುಕ್ಕಿಂದಲೇ ನಾನು ಎಕ್ಸ್ಪ್ಲೇನ್ ಮಾಡಿ ನಾನು ತಿಳಿಸಿದ್ದೀನಿ. ಹಾಗೆ ಅದರ ಒಂದು ನೋಟ್ಸನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಬಟ್ ನನಗೆ ಈ 4th 5th ಏನಿದೆ ಆ ಟೆಕ್ಸ್ಟ್ ಬುಕ್ ನಿಮಗೆ ನಾನು ಅಲ್ಲಿ ಓದಿ ನಿಮ್ಗೆ ಅರ್ಥ ಮಾಡಿಸೋದಕ್ಕಿಂತ ನಾನು ನಮ್ಮ ಮೇನ್ ನೋಟ್ಸಿಂದಲೇ ನಿಮಗೆ ತಿಳಿಸೋಣ ಹಾಗೆ ಅಂತ ಒಂದು ಉದ್ದೇಶದಿಂದ ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡಂಗಾಗುತ್ತೆ. ಹಾಗೆಯೇ ನಿಮಗೊಂದು ಯೂಸ್ಫುಲ್ ಆಗಲಿ, ಹಾಗೆ ಒಂದು ಲೆಸನ್ನು ಕೂಡ ನಿಮ್ಗೆ ಅರ್ಥ ಮಾಡಿಸ್ದಂಗೆ ಆಗುತ್ತೆ ಅಂತ ನಾನು ಎರಡೂ ಕೂಡ ಒಟ್ಟಿಗೆ ಆಗಲಿ ಅಂತ ನಾನು ಲೆಸನ್ ವಿತ್ ನೋಟ್ಸ್ ಎರಡೂ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನಿಮಗೆ ಇನ್ನೂ ಮುಂದಿನ ಹೆಚ್ಚು ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಈ ಲೆಸನ್ ಇಷ್ಟ ಆದಲ್ಲಿ ಇನ್ನು ಮುಂದಿನ ಹೆಚ್ಚು ಲೆಸನ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.